ಪಾತಾಳ ಗಂಗಿಗೆ ಮೊದಲು ಅಲ್ಲಿಗೆ ಹೋಗ್ಬೇಕವ. ಮೊದಲ ಹೆಣ್ಣು ದೇವ್ರ ತ್ಯಾಕ ಬರಬೇಕ. ಹೌದು ಹೌದಲ್ಲ. ಹೆಣ್ಣು ದೇವ್ರ ತ್ಯಾಕ ಬಂದ ಬಳಕ ಮಲ್ಲೈಗೆ ಹೋಗ್ತಾರ ಅನಕತಕ್ಕ ಮಲ್ಲೈಗೆ ಹೋಗೋದಿಲ್ಲ. ಇಲ್ಲ ಇನ್ನು ಮಲ್ಲೈಗ್ರೆ ಮಾಯಾ ಬೆನ್ನು ಬಿಟ್ಟತೆ ತಿಳಿದಿರೇನು? ಹಂಗೂ ಮಾಯಾ ಬಿಟ್ಟಿಲ್ಲ. ಎಲ್ಲಾರಿಗೆ ಒಂದೊಂದು ಹೆಂಡ್ರಿದ್ರ ಇವ್ರ ಮಲ್ಲೈಗೆ ಇಬ್ರು ಹೆಂಡ್ರದಾರ. ಇಬ್ರು ಹೆಂಡ್ರಲೆ ಇಲ್ಲಿ ವಾದಿ ನಡೆದೈತಿ ಶಿವಶಕ್ತಿ. ಹೌದು ಹೌದಲ್ಲ. ಶಕ್ತಿ ಕೂನ ತಗೋಬಾರ್ದಿಂದ ಸಂಭ. ಹೌದು ತಗೋಬಾರ್ದಿಲ್ಲ. ಶಕ್ತಿ ಕೂನ ತಗೋಬಾರ್ದ, ಶಕ್ತಿ ಸಹಾಯ ಕೇಳಿರಬಾರ್ದ, ಶಕ್ತಿ ಸೀರಿ ಹುಟ್ಟಿರಬಾರ್ದ, ಶಕ್ತಿನ ಕಟ್ಕೊಂಡಿರಬಾರ್ದ. ಅಂದ್ರ ಇಂದ ಹೊತ್ತು ಹೊಂಡ ತಕ್ಕ ಸಂಗೋಗಿ ಊರಾಗ ಅಜ್ಜ ಅಜ್ಜ ದೊಡ್ಡವ ಬಾಗಪ್ಪ ಅದ್ಯಾಕಾದಿತ್ತು. ನಾವು ಒಂಜರ ಸೀರಿ ಸಹಾಯ ಕೇಳಿದೀವ ಅಂದ್ರಿ ಬಾಗಪ್ಪ ಅಜ್ಜ ಅಜ್ಜ ದೊಡ್ಡವ ಒಳಗ್ ಕರ್ಕೋತಾರ ಭಕ್ತರನ್ನ. ಹೌದು ಹೌದಲ್ಲ. ಇದು ಅಲ್ಲನ ಪೂಜೆ ಆತು. ಇದು ಅಲ್ಲ. ಇನ್ನು ಪರಮಾತ್ಮಂದ 3 ಘಟ್ಟು ವಿಭೂತಿ ಬೇಕು. ಹನಿ ಮೇಲೆ ಹರಿನಾಮ ಬೇಕು. 3 ಎಳಿ ಬಿಲ್ವ ಪತ್ರಿ ಬೇಕು. ಹೋಗ್ಬೇಕಾದ್ರ ಗುಡಿಯಾಗ ಗಂಟಿ ಬಡ್ದು ಹೋಗಬೇಕು. ಹೌದು ಹೌದಿವ. ಅಲ್ಲನೂ ಅವನೇ ಪರಮಾತ್ಮನೂ ಅವನೇ. ಇಬ್ರು ಒಂದ ಇದ್ರಂದ್ರ ಇವನ ದರ್ಗಾದಾಗ ಗಂಟೆ ಹಾಕಿಲ್ಲ, ಇವನ ಗುಡಿಯಾಗ ಯಾಕ ಗಂಟೆ ಐತಿ? ಇದು ಕೇಳು ವಿಷಯ. ಇವಂಗ ಯಾಕ 3 ಪಟ್ಟು ಇವತ್ತಿ ಐತಿ, ಇವಂಗ ಯಾಕ 3 ಪಟ್ಟು ಇವತ್ತಿಲ್ಲ? ಯಾಕಿಲ್ಲ? ಇವಂಗ ಹೋಗಬೇಕಾದ್ರ ಹೆಂಗ್ರಿ 3 ಬಟ್ಟು ವಿಭೂತಿ ಹಚ್ಕೊಂಡು ಹಣಿ ಮೇಲೆ ಕುಕ್ಮ ಹಚ್ಕೊಂಡು ಹೋಗ್ತಾರ. ಇವಂಗ ಯಾಕ ಊದ್ ಹಾಕ್ತಾರು, ಇವಂಗ ಯಾಕ ಗಲಿಪ್ ಹಾಕ್ತಾರ? ಯಾಕೆ ಹಾಕ್ತಾರ? ದೇವ್ರ ಒಬ್ಬ. ಹೌದು ಹೌದಲ್ಲ. ನೀವ ಗಂಡಾಡವ್ರು ಹೇಳಿದ್ರೆ ದೇವ್ರ ಒಬ್ಬ. ಹೌದು ಹೌದು. ದೇವ್ರ ಒಬ್ಬ ಇದ್ದಂದ್ರ ಒಂದ ತರ ಪೂಜೆ ಆಗ್ಬೇಕಾಗಿತ್ತಲ್ಲ. ಭೂಮಿ ತಲೆ ಮೇಲೆ ಏನ ಭಕ್ತರ ಪರಕ್ಕಾಗ್ಯಾರೋ ಏನ ದೇವ್ರಗಳ ಪರಕ್ಕಾಗ್ಯಾವ? ಮುಂದಿನ ಸಂದಿಗೆ ಬಾಗಪ್ಪ ಇದು ನಿಮಗೆ ಮಾತನಾದ. ಹೌದು ಹೌದಲ್ಲ. ಏನ ಜಗತ್ತಿನೊಳಗ ದೇವ್ರ ಪರಕ್ಕಾಗ್ಯಾವೋ, ಏನ ಭಕ್ತಿಗಳ ಪರಕ್ಕಾಗ್ಯಾವ, ಏನ ಭಕ್ತರ ಪರಕ್ಕಾಗ್ಯಾರೋ? ಬೇಕಲ್ಲ. ಕೇದಾರದಾಗ ಲಿಂಗುನು ಐತಿ, ಅಲ್ಲೇ ಮಕ್ಕಾನು ಐತಿ. ಅಲ್ಲಿ ಕೂಕ್ ಮೇಲೆ ಇಲ್ಲಿ ಕೂಕ್ಮ ಐತಿ. ಯಾಕ? ಹೌದು ಬೇಕಲ್ಲ. ಏನ ಕಾರಣಕ್ಕ? ಏನ ನಿಮ್ಮಲ್ಲಿ ಪರಕ್ ಬಂದೈತೋ, ಏನ ಕವಿಗಳು ಮಾಡಿಟ್ಟವ್ರ ಪರಕ್ ಹೇಳ್ಯಾರೋ? ಹೌದಲ್ಲ. ಶಾನೆ ಅದಾರಿ. ನಿನ್ನ ದೇವರಿದ್ದಾರ ಎಲ್ಲಿ ಅದನ ತೋರಿ ತೋರಿ ನಮಗ ತೋರಿ ನಿನ್ನ ಕಲಿಸಿದ ಗುರುವಿನ ಕರೆ ನಿನ್ನ ದೇವ್ರ ತೋರ್ಸುತ್ತಾನ ಒಪ್ಪುವುದಿಲ್ಲ ನನ್ನ ಮನಸು, ನನ್ನ ಮನಸ್ಸು ಒಪ್ಪುವುದಿಲ್ಲ ಮನಸು. ಈ ಪ್ರಶ್ನೆ ತಿಳದೇನ ಕನಸು. ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು, ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು. ಸುಳ್ಳ ದೇವರಂತ ಮಳ್ಳ ಹೌದಲ್ಲ. ಗೊಳ್ಳ ಕುಟ್ಟಿದರಿ ಕೇಳವರ ಅವನಿಗೆ ಹೇಳೋರ ಆ ಜನ ಹೆಸರ ಮೋತ್ಯನ ಮಾಮನ ಹೆಸರ ಮತ್ತೆ ಹೇಳ್ತಾರ ತಂಗಿ. ಮಲ್ಲೈ ಅದಾನ್ರಿ ಶ್ರೀಶೈಲದೊಳಗ. ಮಲ್ಲೈ ಬಹಳ ದೊಡ್ಡವ. ಹೌದಲ್ಲೇವ? ಈ ಮಲ್ಲೈ ದೊಡ್ಡವ ಅಂದ್ರಿ ಖರೆ ದೇಶದ ಎಷ್ಟೋ ಮಂದಿ ಭಕ್ತರು ಹೋಗ್ತಿರ್ತಾರ ಶ್ರೀಶೈಲಕ್ಕೆ. ಹೋಗ್ತಿರ್ಲೆ ಹೋಗ್ತಾರ ಎಷ್ಟೋ ಮಂದಿ ಭಕ್ತರ ಶ್ರೀಶೈಲಕ್ಕೆ ಹೋಗ್ತಾರ ಖರೆ. ಹೌದ? ಹೋದವ್ರೆಲ್ಲ ಏನ ಡೈರೆಕ್ಟ್ ಮಲ್ಲೈಗೆ ಭೇಟಿ ಕೊಡ್ತಾರನ? ಇಲ್ಲ ಇಲ್ಲ. ಇಲ್ಲ. ಪ್ರಥಮದೊಳಗ ವರ್ಷಾನ ಗಂಟ್ಲೆ ಆಗಿರುವಂತ ಪಾಪ ಮೊದಲ ಪಾಪ ತೊಳ್ಕೊಂಡು ಶುದ್ಧ ಆದ ಬಳಕ ಮಲ್ಲೈ ಭೇಟಿ ಕೊಡ್ತಾನ. ನನಕ ಮಲ್ಲೈ ಭೇಟಿ ಆಗಂಗಿಲ್ಲ. ಇಲ್ಲ. ಶ್ರೀಶೈಲಕ್ಕೆ ಹೋದಂತ ಭಕ್ತರೆಲ್ಲ ಮೊದಲ ಪಾತಾಳ ಗಂಗಿಗೆ ಹೋಗಬೇಕು. ಮೊದಲ ಗಂಗವನ ದರ್ಶನ, ಆಮ್ಯಾಲ ಮಲ್ಲೈನ ದರ್ಶನ. ಅಲ್ಲಿ ಆದ್ರೂ ನಮ್ಮ ಹೆಣ್ಮಕ್ಳು ಮೊದಲು ಬೇಕ. ಜಗತ್ತಿನೊಳಗ ಹೆಣ್ಣಿಗೆ ಒಂದು ದೊಡ್ಡ ಸ್ಥಾನ ಅದಾವ. ಹೆಣ್ಣು ಪರಹಿತಕಾರಿ, ಹೆಣ್ಣು ಪರ ಉಪಕಾರಿ, ಹೆಣ್ಣು ಸ್ವರ್ಗಕ್ಕೆ ದಾರಿ. ಹೆಣ್ಣ ಜರ್ಕರ ಮುನಿತಪ್ಪ ಅಂತಂದ್ರ ಮಹಾಮಾರಿ ಆಗ್ತದ ಅಂತ ಹೇಳ್ತಾರ. ಹಂಗ ಮೊದಲ
ಶ್ರೀ ಭಕ್ತರು ಹೋದವರೆಲ್ಲ ಮೊದಲ ಪಾತಾಳ ಗಂಗಿಗೆ ಮೊದಲು ಅಲ್ಲಿಗೆ ಹೋಗ್ಬೇಕವ. ಮೊದಲ ಹೆಣ್ಣು ದೇವ್ರ ತ್ಯಾಕ ಬರಬೇಕ. ಹೌದು ಹೌದಲ್ಲ. ಹೆಣ್ಣು ದೇವ್ರ ತ್ಯಾಕ ಬಂದ ಬಳಕ ಮಲ್ಲೈಗೆ ಹೋಗ್ತಾರ, ಅನಕತಕ್ಕ ಮಲ್ಲೈಗೆ ಹೋಗೋದಿಲ್ಲ. ಇಲ್ಲ ಇನ್ನು ಮಲ್ಲೈಗ್ರೆ ಮಾಯಾ ಬೆಂದ್ ಬಿಟ್ಟತೆ ತಿಳಿದಿರೇನು? ಹಂಗೂ ಮಾಯಾ ಬಿಟ್ಟಿಲ್ಲ. ಎಲ್ಲಾರಿಗೆ ಒಂದೊಂದು ಹೆಂಡ್ರಿದ್ರ ಇವ್ರ ಮಲ್ಲೈಗೆ ಇಬ್ರು ಹೆಂಡ್ರದಾರ. ಇಬ್ರು ಹೆಂಡ್ರಲ್ಲೇ ಇಲ್ಲಿ ವಾದಿ ನಡೆದೈತಿ ಶಿವಶಕ್ತಿ. ಹೌದು ಹೌದಲ್ಲ. ಶಕ್ತಿ ಕೂನ ತಗೋಬಾರ್ದಿಂದ ಸಂಭ. ಹೌದು ತಗೋಬಾರ್ದಿಲ್ಲ. ಶಕ್ತಿ ಕೂನ ತಗೋಬಾರ್ದ, ಶಕ್ತಿ ಸಹಾಯ ಕೇಳಿರಬಾರ್ದ, ಶಕ್ತಿ ಸೀರಿ ಹುಟ್ಟಿರಬಾರ್ದ, ಶಕ್ತಿನ ಕಟ್ಕೊಂಡಿರಬಾರ್ದ. ಅಂದ್ರ ಇಂದ ಹೊತ್ತು ಹೊಂಡು ತಕ್ಕ ಸಂಗೋಗಿ ಊರಾಗ ಅಜ್ಜ ದೊಡ್ಡವ ಅದ್ಯಾಕಾದಿತ್ತು. ನಾವು ಒಂಜರ ಸೀರಿ ಸಹಾಯ ಕೇಳಿದೀವ ಅಂದ್ರಿ ಬಾಗಪ್ಪ ಅಜ್ಜ ದೊಡ್ಡವಲ್ಲ, ಅಜ್ಜಿನ ದೊಡ್ಡಕಿನಕಿ ನೋಡ ಅವತ್ತು ಹೊಂಡು ತಕ್ಕ ತಂಗಿ ಮುತ್ಯ ದೊಡ್ಡವಲ್ಲ, ಆಯ್ನ ದೊಡ್ಡಕಿಲ್ಲ. ಹಂಗ ಅವರು ಹೇಳ್ಯಾರಿ ಏನಂತ, ಮೌಲಾಲಿ ಶರಣದಂತ ಅವನಂತ ದೇವ್ರ ಯಾವಿಲ್ಲ, ದೇವ್ರ ಆದವನು ಅವನೇ. ಹೌದು ಹೌದಲ್ಲ. ಮೌಲಾಲಿ ಶರಣರಿಗೆ ಬರೇ ಒಂದ 200 ರೂಪಾಯಿ ರೊಕ್ಕ ಹುಟ್ಟಬೇಕಾದ್ರ ಹುಟ್ಟಿಲ್ಲ ಅದೇ ಊರಾಗ. ಇಲ್ಲ ಮೌಲಾಲಿ ಶರಣ 200 ರೂಪಾಯಿ ರೊಕ್ಕ ಹುಟ್ಲಿಲ್ಲ. ಹೌದಲ್ಲ. ದಿನನಿತ್ಯ ದಾನ ಧರ್ಮ ಮಾಡಲ್ದ ಬಾಯಾಗ ಒಂದ್ ಹನಿ ನೀರ್ ಹಾಕ್ತಿದ್ದಿಲ್ಲ. ಯಾರ ಮೌಲಾಲಿ ಮತ್ತು ಬೀಬಿ ಫಾತಿಮಾ ಗಂಡ ಹೆಂಡತಿ ಇಬ್ರು. ಹೌದು, ಇಬ್ರು ಜೋಡಿ ಇದ್ರಲ್ಲ. ಬಾಯಿ ಒಳಗ ಒಂದ್ ಹನಿ ನೀರ್ ಹಾಕ್ತಿದ್ದಿಲ್ಲ. ಇವ್ರ ಇಬ್ರಿಗೆ 2 ಮಕ್ಕಳು ಇದ್ರು. ಯಾರಿಗೆ? ಹಸೇನಿ ಹುಸೇನಿ. ಹೌದು, ಇಬ್ರು ಮಕ್ಕಳ. ಈ ಮೌಲಾಲಿ ಶರಣರಿಗೆ ಹಸೇನಿ ಹುಸೇನಿ 2 ಮಕ್ಕಳಿದ್ರು. ಹೌದವ. ಊರೆಲ್ಲ ತಿರುಗಿದ್ರು, 200 ರೂಪಾಯಿ ಹೊಂಡಲಿಲ್ಲ. ಅವಾಗ ಏನ್ ಮಾಡ್ತಾನ? ತಿರುಗಿದ ಅದೇ ಊರಾಗ ಒಬ್ಬ ಸಾಹುಕಾರನ ಕಡೆ ಹೋಗಿ ಹೊತ್ತು ಮುನುಗು ಕೂಡದ ನಿಮ್ಮ ರೊಕ್ಕ ಕೊಡ್ತಾನ, ಬರೇ 200 ರೂಪಾಯಿ ಕೊಳೆಂಬಿದ್ದಾವ ನನಗೆ ಕೊಡ್ರಿ ಅಂದ್ರು. ಹೌದು ಹೌದಲ್ಲ ಇವ. ಹೌದಲ್ಲ. ಬರೇ ಹೊತ್ತು ಮುನುಗು ಕೂಡದ ಹೊಳೆ ತಂದು ಕೊಡ್ತಾನೆ, 200 ರೂಪಾಯಿ ಕೂಡ ಅಂದಾಗ ಏನ್ ಮಾಡ್ತಾರ? ಹಂಗ ಕೊಡ್ಲಿಲ್ಲ. ಹೆಂಗ ಮಾಡ್ದ? ಏ ಮೌಲಾಲಿ ನೀನು ತ್ಯಾಕ ನೋಡಿದ್ರ ಮೈ ಮ್ಯಾಲ ಹರಕ ಅರಿಬಿ, ಕಾಲಾಗ್ರೆ ಹರಕ ಪಾದರಕ್ಷೆ ಇಂಥದೈತಿ. ನಿನ್ನ ತ್ಯಾಕ ಕಸದ್ ಇಸ್ಕೊಂಡನಂದ್ರೆ ಏನೂ ಇಲ್ಲ. ನೀ ಯಾವ ಮಾತಿನ ಮ್ಯಾಲ ನನಗ್ ಕೊಡ್ತೀಯೋ ತಮ್ಮ? ಹೌದಲ್ಲ. ನೀ ಹೆಂಗ್ ಕೊಡವ್ ನನಗೆ ಕೇಳ್ತಾರ ಗೌಡ್ರು. ಅವಾಗಂದ್ರು ನಾ ಏನಾಗ್ತತಿ ಆಗಲಿ, ಒಟ್ಟು ಹೊತ್ತು ಮುನುಗು ಕೂಡದ ಕೊಡ್ತನು. ನನ್ನ ಮ್ಯಾಲ ವಿಶ್ವಾಸ ಇರ್ಲಿಕ್ಕ ನಾನು 2 ಮಕ್ಕಳದವ್ರಿ. ನಾವು ಹೊತ್ತು ಮುನಿಗೆ ರೊಕ್ಕ ಕೊಟ್ಟು ಬಿಡಿಸ್ಕೊಂಡು ಹೋಗುತ್ತಕ್ಕ ನನ್ನ ಮಕ್ಕಳು ನಿನ್ನ ಮನ್ಯಾಗ ಒತ್ತಿ ಇರ್ಲಿ ಅಂದ ಮೌಲಾಲಿ ಶರಣ. ಮೌಲಾಲಿ ಶರಣ ಯಾವಾಗ ಮಕ್ಕಳನ್ನ ಒತ್ತಿ ಇಟ್ಟವಾಗ ಸಾವುಕಾರ ಒಂದು ಕರಾರ್ ಹಾಕಿದ. ಏನಂತ? ಹೊತ್ತು ಮುಣಗು ಗುಡದ ತಾಯಿ ಹೊಟ್ಯಾಗ ಸೂರ್ಯ ಹೋಗು ಗುಡದ ಈ ರೊಕ್ಕ ಕೊಟ್ಟು ಮಕ್ಕಳನ್ನ ಬಿಡಿಸ್ಕೊಂಡು ಈ ಮಕ್ಕಳು ನಿನ್ನು ಇಲ್ಲಿಕ ಮಕ್ಕಳು ನಾನು ರೊಕ್ಕನು ನನಗೇನು ಕೇಳಂಗಿಲ್ಲ, ಖರೆ ಮಕ್ಕಳು ಎಲ್ಲ ನಾನು. ಅಂದಾಗ ಅಂದ್ರಿ ಇವ್ರು ನಿಮಗ ಮಕ್ಕಳ ಕೊಟ್ಟ ನಾವು ರೊಕ್ಕ ಕೊಟ್ಟ ಮಕ್ಕಳ ಒಯ್ತೀನಿ ಅಂದಾಗ ಊರೆಲ್ಲ ತಿರುಗಿದ್ರು, ಕೈಯಾಗ 1 ರೂಪಾಯಿ ದುಡ್ಡು ಗೊಳೆ ಆಗಲಿಲ್ಲ. ಮೌಲಾಲಿ ಶರಣ ದೊಡ್ಡವ್ರು ಅಂದ್ರಿ ಇಲ್ಲ ಅಂದಿಲ್ಲ. ಊರೆಲ್ಲ ತಿರುಗಿದ್ರು, ರೊಕ್ಕ ಕೈಯಾಗ ಆಗ್ಲಿಲ್ಲ. ಮನ್ಯಾಗ ಹೆಣ್ತಿ ಮುಂದೆ ಹೇಳ್ತಾರೆ, ಹೆಣ್ತಿ ಆದಂತ ಬೀಬಿ ಫಾತಿಮಾನ ಮುಂದೆ ಏನಂತ ಕೇಳ್ತಾರ ಬೀಬಿ ಫಾತಿಮಾಗ. ನಾನು ಎಲ್ಲಾ ಕಡೆ ತಿರುಗಿ ಬನ್ನಿ, 1 ರೂಪಾಯಿ ದುಡ್ಡು ನನ್ನ ಕೈಯಾಗ ಬರವಲ್ದು, ಏನು ಮಾಡ್ಲಿ ಹೆಂಗ ಮಾಡ್ಲಿ ಅಂದಾಗ ಅವಾಗ ದುಃಖ ಮಾಡಿ ಹೇಳ್ತಾಳ ಬೀಬಿ ಫಾತಿಮಾ. ಏನಂತ ಹೇಳ್ತಾಳ ತಾಯಿ? 9 ತಿಂಗಳ ಹೊಟ್ಟಿ ಒಳಗೆ ಇಟ್ಟುಕೊಂಡ ಜೋಪಾನ ಜತನ ಮಾಡಿ ಜನ್ಮ ಕೊಟ್ಟಿರುವಂತ ಮಕ್ಕಳಿಗೆ ನನ್ನ ಒಂದು ಮಾತು ಕೇಳಲಾರ್ದನ ಮತ್ತೊಬ್ರು ಹಿತಕ್ಕಾಗಿ ನನ್ನ ಮಕ್ಕಳ ಓದ ಒತ್ತಿ ಇಟ್ಟ ಬಂದಿಲ್ಲ ಅಂತೇಳಿ ದುಃಖ ಮಾಡಿ ಯಾವಾಗ ಅಳ್ಳಕ್ ಹತ್ತು ನೋಡೆ. ದುಃಖ ಮಾಡಿ ಅಳುವಂತ ಟೈಮ್ದೊಳಗ ಪತಿವ್ರತ ಧರ್ಮದ ಹೆಣ್ಣುಮಗಳು ದುಃಖ ಮಾಡಿ ಅಳುವಂತ ಟೈಮ್ದೊಳಗೆ ಕಣ್ಣಾಗಿನ ನೀರು ಹೋಗಿ ಮುತ್ತಾಗಿ ಕೈಯಾಗ ಬಂದು ಮತ್ತ ಮೌಲಾಲಿ ಶರಣರು ದೊಡ್ಡವ್ರ ಇದ್ರಲ್ರಿ, ಇವ್ರ ಕೈಯಾಗ ಮುತ್ತಾಗಬೇಕಾಗಿತ್ತಲ್ಲ, ಯಾಕಾಗ್ಲಿಲ್ಲ? ಇಲ್ಲ ತಾಯಿ ಬೇಕಾ ತಂಗಿ. ಅದಕ್ಕೆ ಹೇಳೋದು ನೋಡಿ, ಜಗದಾಗ ಹೆಣ್ಣಂದ್ರ ದೊಡ್ಡದ. ಯಾವಾಗ ಕಣ್ಣಾಗಿ ನೀರ ಮುತ್ತಾಗಿ ಬಂದು ನೋಡ, ಅವಾಗ ಹೇಳ್ತಾಳ ಗಂಡಗೆ ಇದನ್ನ ತಗೋರಿ ತಗೊಂಡು ಹೋಗಿ ಮಾರಿ ನನ್ನ ಮಕ್ಕಳ ತಗೊಂಡು ಬರೋಗ್ರಿ. ಮೊದಲ ಊರೆಲ್ಲ ತಿರುಗಿದ್ರೆ ನೀವು ಗಂಡ ದೇವ್ರು ನಿಮ್ಮ ಕೈಯಾಗ ಯಾಕೆ ರೊಕ್ಕ ಬರ್ಲಿಲ್ಲ? ಇಲ್ಲ ಹಂಗ ಇರಂಗಿಲ್ರ, ಅದು ಬೇಕಂಗತ್. ಮೊದಲ ತಾಯಿ ಯಾವಾಗ ತಾಯಿ ಕಣ್ಣಾಗಿ ನೀರು ತೆಗದಾಗ ಮುತ್ತಾಗಿ ಬಂದು ಮುತ್ತ ಓದ ಕೊಟ್ಟ ಯಾರು ತಗೋರ ಅಟ್ಟು ಕಿಮ್ತಿ ಮುತ್ತಿದ್ದು. ಅದಕ್ಕ ಸೂರ್ಯನ ಎಬ್ಸಾನು ಅಂತ ಹೇಳ್ರಿ. ಸೂರ್ಯನ ಎಬ್ಸಬೇಕಾದ್ರ ಮೌಲಾಲಿ ಶರಣ ಹಂಗ ಎಬ್ಸಿಲ್ಲ. ಭೂಮಿ ತಾಯಿಗೆ ಹೇಳಕ್ಕಿ ಭೂಮಿ ತಾಯಿಗೆ ಶರಣ ಹೋಗ್ಯಾರ ಅವ್ರ ಮೊದಲ. ಭೂಮಿ ಅಂದ್ರೆ ಹೆಣ್ಣ. ಭೂಮಿ ತಾಯಿಗೆ ತಮ್ಮ ಹಣಿಯನ್ನಿಟ್ಟ ನಮಸ್ಕಾರ ಮಾಡಿ
ತಾಯಿ ಇವತ್ತ ಮುತ್ತ ತಂದು ಕುಡುಗಿ ರೊಕ್ಕ ತಂದು ಕುಡುಗುಡದ ಟೈಮ್ ಆಗ್ಯದ. ನನ್ನ ಮಕ್ಕಳು ನನಗೆ ಬೇಕಾಗ್ಯಾವ ತಿಳ್ಕೊಂಡು ಯಾವಾಗ ಭೂಮಿ ತಾಯಿಗೆ ಕಾಲು ಬಿದ್ದು ತಮ್ಮ ಹೆಬ್ಬಟ್ಟಲೆ ಒತ್ತಿರಲ್ಲ ಅವಾಗ ಮುಣಿಗಿದ ಸೂರ್ಯನ ಎಬಿಸ್ತರಿಸಿ ತೋರಿಸಿದಕ್ಕಿನ ನನ್ನ ಭೂಮಿ ತಾಯಿ. ಹೆಣ್ಣು ಭೂಮಿ ತಾಯಿ ಆಶೀರ್ವಾದ ನಿಮ್ಮ ತಲೆ ಮ್ಯಾಗ ಐತೇನಲ್ಲೇ ಸೂರ್ಯ ಬಂದ್ ಹೊರಗ ಇರ್ಲಿಕ್ಕ ನಾರ್ಯ ಸಹಿತ ಬರ್ತಿದ್ದಿಲ್ಲ ಹೊಳ್ಳಿ ಎಲ್ಲಿ ಬರ್ತಾನ ಹಂಗ ಎರಡು ಪಟ್ಟು ಪಾಲು ನಂದ ಬಾಗಪ್ಪ ಒಂಟ ಪಟ್ಟ ಪಾಲು ನಿಂತ ಒಂದು ಪಾಲ ಬರೇ ಊರೆಲ್ಲ ತಿರುಗಿದ್ರ ರೊಕ್ಕ ಸಿಕ್ಕಿದ್ದಿಲ್ಲ. ದುಃಖ ಮಾಡಿ ಹತ್ರ ಕಣ್ಣ ನೀರು ಬಿದ್ದು ಒಂದ್ ಪಾಲ ಭೂಮಿ ತಾಯಿಗೆ ಶರಣ ಆದ್ರ ಮುಳುಗಿದ್ದ ಸೂರ್ಯನ ತೋರಿಸ್ಕೊಟ್ಲಿದ್ ಎರಡನೇ ಪಾಲ. ಇದ್ರೊಳಗ ಗಂಡ ದೇವ್ರಿ ಅದ್ರಾಗ ದೊಡ್ಡದ್ರಿ ಇಲ್ಲ ಹಂಗೆ ನಲಾಕ್ ಬರಂಗಿಲ್ಲ. ಸಣ್ಣ ಹಂಗಿ ನಡೆದವ್ರ ಈಗ ಹಾಡ್ಕಿ ನಾವು ಹೊತ್ತು ಹೊಂಡು ತಕ್ಕಾಯ್ತಿದ್ರ ಮೈ ಸಣ್ಣ ಹಂಗಿ ನಡಿ ಜೈ ಗಿಡು ನಡಿಲಿಲ್ಲ. ನಾವೇ ದುಡಿಯೋದು ನಾವೇ ಊಟ ಮಾಡುವ ಏ ನಿನ್ನ ದೇವರ ಪಾಲ ಏನತಿ ಏ ನಮ್ಮ ಸುಖ ದುಃಖ ನಾವೇ ನೋಡತೀವ ನಿಮ್ಮ ದೇವರ ಎಲ್ಲೈತಿ ಮೋದಿ ಗೊತ್ತ ಕೇಳ ನೀನೇ ದೇವರಂತ ಯಾರ ಅರಿತಾರ ನೀನೇ ದೇವರಂತ ಯಾರ ಅರಿತಾರ ಹೇಳೋ ಯಾರ ಅರಿತಾರ ಹೇಳೋ ನೀನೇ ದೇವರಂತ ಯಾರ ಹೌದಿಲ್ಲ ಏ ದೇವರನ್ನು ಮಾತಾಡ್ಯಾರೇತಿ ಏ ದೇವರಿದ್ದರ ದೇವಿನ ಕಾರ್ಖಾನೆ ರಾತ್ರಿ ಹಗಲೇ ಹಂಗ ನಡೀತೈತಿ ಏನ ಉಣತೈತಿ ಹೆಂಗ ತಿರುಗತೈತಿ ಏ ದೇವರಿದ್ದರ ದೇವಿನ ಕಾರ್ಖಾನೆ ರಾತ್ರಿ ಹಗಲೇ ಹಂಗ ನಡೀತೈತಿ ಏನ ಉಣತೈತಿ ಹೆಂಗ ತಿರುಗತೈತಿ ನಿಮ್ಮ ದೇವರಿದ್ದರ ಇರ್ಬೇಕು ಅಂದ ಇರ್ಬೇಕ ಮೂಲ್ಯಾಗ ನಿಮ್ಮ ಹರದಾಸರ ಕೋಲ್ಯಾಗ ನಿಮ್ಮ ದೇವರ ಹೊರಗ್ಯಾಕ ಬಂದು ಎಂತ ತೋಟ್ಯಾಗ ಬಂದ ತೋಟ್ಯಾಗ ನೀರ ಕುಡಿಯ ಪಟೆಂಗಿನ ಪಟ್ಯಾಗ ಏ ನನಗ ಕೂನ ಇಲ್ಲೋ ನಿನ್ನ ದೇವರ ನನಗ ಕೂನ ಇಲ್ಲೋ ನಿಮ್ಮ ದೇವರ ನನಗ ನನಗ ಕೋನ ಇಲ್ಲೋ ನಿನ್ನ ದೇವರ ಹೌದಿಲ್ಲ ಯಾವಲ್ಲಿ ಇರ್ತಾನ ಚೋರ ಯಾವ ಭಡನ ಮಗ ಹಡದಾನ ಮರಿ ಹೇಳ ಅವರ ತಾಯಿ ತಂದೆ ಹೆಸರ ಮುತ್ಯನ ಹೆಸರ ವಾಜ್ಯನ ಹೆಸರ ಹಾಗೆ